ಇವತ್ತು ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ 2018ರಲ್ಲಿ ಅಂದಿನ ನಗರಾಭಿವೃದ್ಧಿ ಸಚಿವರು ಆಗಿದ್ದಂತಹ ಖಾದರ್ ಅವರ ಈ ಒಂದು ಯೋಜನೆ ಇವತ್ತು ನಾನು ನಗರಾಭಿವೃದ್ಧಿ ಸಚಿವನಾಗಿ ಆದಮೇಲೆ ಲೋಕಾರ್ಪಣೆ ಆಗ್ತಾ ಇರೋದು ಬಹಳ ಸಂತೋಷವಾದ ವಿಚಾರ. ಮಂಗಳೂರು ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು 49.9 ಕೋಟಿ ರೂಪಾಯಿಗಳ ಈ ಯೋಜನೆಯನ್ನು ಕೈಗೊಂಡು ಮತ್ತು ಸಂಪರ್ಕ ರಸ್ತೆ ಮತ್ತು ನಿರ್ಮಾಣ ಕಾಮಗಾರಿಗೆ ಅದಕ್ಕೆ ಬೇರೆ 19.87 ಕೋಟಿ ರೂಪಾಯಿಗಳನ್ನು ಇವತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ನಾವು ಖರ್ಚು ಮಾಡಿದ್ದೀವಿ. ಈ ಸದರಿ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ 66ರಿಂದ ಪ್ರಮುಖ ವಾಣಿಜ್ಯ ಪ್ರದೇಶಗಳು ಮಂಗಳಾದೇವಿ, ಪಾಂಡೇಶ್ವರ, ಹಂಪನಕಟ್ಟಿ ಅಲ್ಲಿಂದ ಮಾಡಿ ಎರಡೂ ಭಾಗಗಳಲ್ಲಿ RCC ಮಳೆ ಚರಂಡಿ, ತಗ್ಗು ಪ್ರದೇಶ ಭಾಗದಲ್ಲಿ RCC ತಡೆಗೋಡೆ ಇವುಗಳನ್ನೆಲ್ಲ ಮಾಡಿ ಘನವಾಹನ ಸಂಚಾರಗಳಿಗೆ ಹಾಗೂ ಸುಗಮ ವಾಹನ ಸಂಚಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಈ ಕಾಮಗಾರಿಗಳನ್ನು ಭಾಳ ಅತ್ಯುನ್ನತ ಗುಣಮಟ್ಟದಲ್ಲಿ ಕೈಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಮಹಾನಗರ ಪಾಲಿಕೆಗಳಲ್ಲಿ 7,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಸ್ಮಾರ್ಟ್ ಸಿಟಿಗಳ ನಿರ್ಮಾಣವನ್ನು ಮಾಡಿದ್ರಿ. ಅದೇ ಥರ ಮಂಗಳೂರಿಗೆ ಸಹ ಸುಮಾರು 900 ಕೋಟಿ ಚಿಲ್ಲರೆಗಳ ಅನುದಾನದಲ್ಲಿ ನಾವು ಸ್ಮಾರ್ಟ್ ಸಿಟಿಯ ನಿರ್ಮಾಣವನ್ನು ಮಾಡಿದ್ವಿ. ಕಳೆದ ಸರ್ತಿ ಸನ್ಮಾನ್ಯ ಖಾದರ್ ಸರ್ ಅವರು ಮತ್ತು ಸನ್ಮಾನ್ಯ ದಿನೇಶ್ ಅವರವರು ಇಬ್ಬರೂ ಒಂದು ಒಳಾಂಗಣ ಕ್ರೀಡಾಂಗಣವನ್ನು ಮತ್ತು ಸ್ವಿಮ್ಮಿಂಗ್ ಪೂಲ್, ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲನ್ನು ಸಹ ಇಲ್ಲಿ ಕಟ್ಟಿಸಿ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ರು. ಅದಾದ ನಂತರ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದಾಗ DC ಆಫೀಸ್ ಒಳಗೊಂಡಂತೆ ಅನೇಕ ಇಂಟರ್ನ್ಯಾಷನಲ್ ಶಟಲ್ ಕೋರ್ಟ್ ಸಹ ಸ್ಮಾರ್ಟ್ ಸಿಟಿಯಿಂದ ವತಿಯಿಂದ ಹೌದು ಸರ್, ನಾನು ಬರಲಿಲ್ಲ ಸರ್, ಹಾಸ್ಪಿಟಲ್ ಸಹ ಇವತ್ತು ಉದ್ಘಾಟನೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಇವತ್ತು ದಿನೇಶ್ ಸರ್ ಆಗ್ಬೋದು ಮತ್ತು ಖಾದರ್ ಸರ್ ಆಗ್ಬೋದು, ಇಬ್ಬರು ನನಗಿಂತ ಬಹಳಷ್ಟು ಸೀನಿಯರ್ಸ್. ಅಂಥವರ ಜೊತೆಯಲ್ಲಿ ನಾನು ಇರುವಂಥದ್ದು ಭಾಳ ಸಂತೋಷವಾದ ವಿಚಾರ. ನಾನು ದಿನೇಶ್ ಸರ್ ಅವರ ಜೊತೆಯಲ್ಲಿ ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ದೆ. ಅವರು ಇವತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ ಮತ್ತು ನಮ್ಮೆಲ್ಲರ ಗೌರವಾನ್ವಿತರು. ಮಾನ್ಯ ಸಭಾಧ್ಯಕ್ಷರಾದ ಖಾದರ್ ಅವರು ಸಹ ಈ ಕಡೆಯಿಂದ ಬಂದವಂಥವ್ರು. ಒಂದು ಸಭಾಧ್ಯಕ್ಷ ಸ್ಥಾನ ಯಾವ ಥರ ಇರಬೇಕು ಅಂತ ಹೇಳಿ ಇವತ್ತು ಏನಾದರೂ ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ಒಂದು ಹೆಗ್ಗಳಿಕೆ ನಮ್ಮ ಖಾದರ್ ಸರ್ ಅವರಿಗೆ ಸೇರ್ತದೆ. ಬಹಳಷ್ಟು ನಯ ನಾಜೂಕಿಂದನೇ ವಿಧಾನಸಭೆಯನ್ನು ನಡೆಸುವಂಥದ್ದು ಅವರಿಗೆ ಬಹಳಷ್ಟು ಕರ್ತಮೂಲಕವಾಗಿದೆ. ಅವ್ರು ಜೋರಾಗಿ ಯಾರ ಜೊತೆ ಮಾತಾಡೋದಿಲ್ಲ, ನಿಧಾನವಾಗಿ ಮಾತನಾಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಚಾಟಿ ಬೀಡಿಸುವಂಥ ಒಂದು ಕೆಲಸವನ್ನು ಇವತ್ತು ಖಾದರ್ ಸರ್ ಅವರು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅವರಿಗೆ. ಮತ್ತು ಕರಾವಳಿಯ ಜನ ನೀವೆಲ್ಲ ಭಾಳ ಮೃದು ಸ್ವಭಾವದವರು, ಭಾಳ ನೇರವಾಗಿ ಮಾತನಾಡುವಂಥವ್ರು. ನಿಮ್ಮಗಳ ಒಂದು ಪ್ರೀತಿ, ನಿಮ್ಮಗಳ ವಿಶ್ವಾಸ ಇದೇ ಥರನೇ ಇರಲಿ. ಮುಂದಿನ ಸಮಯದಲ್ಲಿ ಮಂಗಳೂರು ನಗರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡಬೇಕು ಅಂತ ನನಗಿದೆ. ಯಾವುದೇ ಕಾಮಗಾರಿಗಳ ಕೆಲಸ ಆರಂಭ ಆಗಬೇಕಾಗಿದ್ದಲ್ಲಿ ಈ ಥರ ಹಲವಾರು ರಸ್ತೆಗಳ ನಿರ್ಮಾಣ ಆಗಲಿ, ಅಂಡರ್ ಪಾಸ್, ಅದೇ ಸರ್ ಹೇಳ್ತೀನಿ ಸರ್, ಅಂಡರ್ ಪಾಸ್ಗಳ ಕಾಮಗಾರಿಗೆ ಹಣವನ್ನು ಕೊಡಲಿಕ್ಕೆ ನನ್ನ ಇಲಾಖೆ ಸಿದ್ಧ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಕರ್ನಾಟಕ ರಾಜ್ಯಾದ್ಯಂತ ಈ ಮುಂಚಿನ ಯಾವುದೇ ಸರ್ಕಾರಗಳಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 200 ಕೋಟಿ ದುಡ್ಡು ಕೊಟ್ಟಿರಲಿಲ್ಲ. ಎಲ್ಲ ಕಾರ್ಪೊರೇಟರ್ಸ್ ಇಲ್ಲಿ ಇದೀರಿ ಸಹ, ಮೇಲೆ ಸಹ ಇದೆ. ಪ್ರತಿ ಕಾರ್ಪೊರೇಷನ್ಗೆ ಸುಮಾರು 12 ಕಾರ್ಪೊರೇಷನ್ಸ್ಗೆ ಕರ್ನಾಟಕ ರಾಜ್ಯದಲ್ಲಿ 2400 ಕೋಟಿ ರೂಪಾಯಿಗಳನ್ನು ಕೊಟ್ಟಂತಹ ಹೆಗ್ಗಳಿಕೆ ಕಾಂಗ್ರೆಸ್ ಸರ್ಕಾರದ್ದು, ಸಿದ್ದರಾಮಯ್ಯ ಸರ್ಕಾರ. ಅದೇ ರೀತಿ ಇವತ್ತು ಮಂಗಳೂರಿಗೆ ಸಹ ಸುಮಾರು 200 ಕೋಟಿ ರೂಪಾಯಿಗಳ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ರಸ್ತೆಗಳ ನಿರ್ಮಾಣ, ಚರಂಡಿಗಳ ನಿರ್ಮಾಣ, ಕುಡಿಯುವ ನೀರಿನ ಸಂಪರ್ಕಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಟ್ಟಿದ್ದೀವಿ. ನಾನು ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಈಗಾಗಲೇ ಕೇಳ್ಕೊಂಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ಈ ಕೆಲಸಗಳ ಆರಂಭಕ್ಕೆ ಮತ್ತು ಇನ್ನೂ ಅನೇಕ ರೂಪಾಯಿಗಳ ವೆಚ್ಚದಲ್ಲಿ ಅನೇಕ ಕೆಲಸಗಳ ಕಾಮಗಾರಿಗಳ ಗುದ್ದಲಿ ಪೂಜೆಗೆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ಮಂಗಳೂರು ನಗರದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ಅವ್ರನ್ನ ಕೇಳಿದ್ದೀನಿ. ಅವರಿಬ್ಬರೂ ಸಹ ಇದಕ್ಕೆ ಒಪ್ಕೊಂಡಿದ್ದಾರೆ. ಬರೋ ತಿಂಗಳು ಅಥವಾ ಅದು ಮುಂದಿನ ತಿಂಗಳಲ್ಲಿ ಯಾವುದೇ ಸಮಯದಲ್ಲಾದ್ರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಯ ನಿಗದಿ ಮಾಡಿದಾಗ ನಾನು ಮತ್ತು ಖಾದರ್ ಸರ್ ಮತ್ತು ದಿನೇಶ್ ಸರ್ ಮುಖ್ಯಮಂತ್ರಿಗಳು ಒಟ್ಟಿಗೆ ಇಲ್ಲಿ ಬಂದು ಈ ಎಲ್ಲ ಕೆಲಸಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಮತ್ತು ಈಗಾಗಲೇ ಮಂಗಳೂರಿನಲ್ಲಿ ಕಾರ್ಪೊರೇಷನ್ ಚುನಾವಣೆ ಅವಧಿ ಮುಕ್ತಾಯ ಆಗಿದೆ ಸರ್. ಈಗ ರಾಜ್ಯದ ಸುಮಾರು 6 ನಗರ ಪಾಲಿಕೆಗಳಲ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ. ಆ 6 ಕಾರ್ಪೊರೇಷನ್ಸಲ್ಲಿ ಈ ಮಾರ್ಚ್ ಏಪ್ರಿಲಲ್ಲಿ ಚುನಾವಣೆ ನಡೆಸಬೇಕು ಅಂತ ನಾನು ಹೇಳಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ನೀವು ಕೇವಲ ಒಂದು 3 ತಿಂಗಳಲ್ಲಿ ಈ ಚುನಾವಣೆಗಳನ್ನು ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೀವಿ, ನಮ್ಮ ಸರ್ಕಾರ ಮಾಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಹಲವಾರು ಕಾರ್ಯಕ್ರಮಗಳು ಆಗಲಿ. ಮಂಗಳೂರು ನಗರ ಅತಿ ಸುಂದರವಾದ ನಗರ. ಇಲ್ಲಿರುವಂಥ ಜನಗಳು ಅಷ್ಟೇ ಸೌಮ್ಯ ಸ್ವಭಾವದವರು. ಕರಾವಳಿಯ ಜನ ನಿಮ್ಮೆಲ್ಲರ ಒಂದು ದೈವ ಭಕ್ತಿ ಏನಿದೆ ಅದು ಬಹಳ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಂಗಳೂರಿನ ಜನತೆ ಮುಂಚಿನ ವರ್ಷಗಳಲ್ಲಿ ಅನ್ಯೋನ್ಯತೆ ಬಹಳಷ್ಟು ಇತ್ತು. ಅಣ್ಣ ತಮ್ಮಂದ್ರ ಥರ ಜೀವನ ಮಾಡ್ತಾಯಿದ್ರು. ಯಾವುದೇ ಜಾತಿ ಆಗಲಿ, ಭಾರತ ದೇಶ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರುವಂತಹ ಒಂದು ದೇಶ. ಇಲ್ಲಿ ಆ ಕೋಮು ಸೌಹಾರ್ದತೆ ಬರಬೇಕು. ಇಲ್ಲಿ ಜೀವನ ನಡೆಸ್ತಾ ಇರುವಂತಹ ಜನರು ಈ ರಾಗ ದ್ವೇಷಗಳನ್ನು ಬಿಟ್ಟು ಮತ್ತೆ ಹಳೆ ಪರಿಸ್ಥಿತಿ ಒಂದು 20 ವರ್ಷಕ್ಕೆ ಮುಂಚೆ ಏನಿತ್ತು ಒಂದು ಅಣ್ಣ ತಮ್ಮಂದರ ಭಾವನೆ ಅದು ಮತ್ತೆ ಬರಲಿ ಅಂತ ಹಾರೈಸಿ ನಾನು ಈ ಸಂದರ್ಭದಲ್ಲಿ ಇವತ್ತು ಖಾದರ್ ಸರ್ ಆಗ್ಬೋದು, ದಿನೇಶ್ ಗುಂಡೂರಾವ್ ಸರ್ ಆಗ್ಬೋದು, ಬಹಳಷ್ಟು ಸೀನಿಯರ್ ಪೊಲಿಟಿಷಿಯನ್ಸ್, ಅವರಿಗೆ ಅಧಿಕಾರ ಏನು ಹೊಸದಲ್ಲ. ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಅವರ ತಂದೆಯವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಅವರು 6 ಸರ್ತಿ MLA ಆಗಿದ್ದಾರೆ. ಖಾದರ್ ಸರ್ ಅವ್ರ ತಂದೆ ಸಹ ಶಾಸಕರಾಗಿದ್ದರು. ಅವರು ಸಹ ಸರ್ 6 ಸರ, ನೀವು 5, ಅವರು ಸಹ 5 ಸರಿ ಶಾಸಕರಾಗಿದ್ದಾರೆ. ಈ 5-6 ಸರಿ ಶಾಸಕರಾದವರಿಗೆ ಜನಗಳ ನಾಡಿ ಮಿಡಿತ ಗೊತ್ತಿರ್ತದೆ, ಈ ದೇಶದ ಒಗ್ಗಟ್ಟು ಗೊತ್ತಿರ್ತದೆ, ಒಮ್ಮತ ಗೊತ್ತಿರ್ತದೆ. ಅಂದರೆ ಈ 1 ಸರಿ 2 ಸರಿ ಶಾಸಕರಾಗ್ಬಿಟ್ರೆ ಅವ್ರನ್ನೇ ಹಿಡಿಯೋಕ್ಕಾಗಲ್ಲ ನಮ್ಗೆ. ಆದ್ರಿಂದ ಅಂಥವರಿಗೆ ಕಿವಿ ಹಿಂಡುವಂಥ ಕೆಲಸವನ್ನು ನಮ್ಮ ಸಭಾಧ್ಯಕ್ಷರು ವಿಧಾನಸಭೆಯಲ್ಲಿ ಚೆನ್ನಾಗಿ ಮಾಡ್ತಾರೆ. ನೀವು ಜನಗಳು ಸಹ ಮುಂದಿನ ದಿವಸಗಳಲ್ಲಿ ಯಾರು ಈ ದೇಶದ ಏಕತೆಗೆ ಹೋರಾಡ್ತಾರೆ, ಯಾರು ಅದರ ಪರವಾಗಿ ನಾಯಕರುಗಳಿರ್ತಾರೆ, ಅವರಿಗೆ ನೀವು ಸಹಾಯ ಮಾಡುವಂಥ ಕೆಲಸ ಆಗಬೇಕು. ಅಂಥವರು ನಿಮ್ಮ ಜನಪ್ರತಿನಿಧಿಗಳಾಗಬೇಕು. ಇಷ್ಟು ಮಾತುಗಳನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಸಹ ಕರೆದು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಜಿಲ್ಲಾಡಳಿತಕ್ಕೆ, ಮಾನ್ಯ ಸಭಾಧ್ಯಕ್ಷರಿಗೆ, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ನನ್ನ ಸ್ನೇಹಿತ ಐವಾನ್ 2013ರಲ್ಲಿ ನೀನು ಬಂದಿದ್ದ 13ರಲ್ಲಿ ನಾನು 2012ರಲ್ಲೇ ನಾನು ವಿಧಾನ ಪರಿಷತ್ತಲ್ಲಿದ್ದೆ. ಐವಾನ್ ನಾನು ಅವಾಗಲಿಂದ ಸ್ನೇಹಿತರು. ಸುಮಾರು 12 ವರ್ಷದಿಂದ ನಾನು 5 ವರ್ಷ ಐವಾನ್ ಜೊತೆ ಇದ್ದೆ ವಿಧಾನ ಪರಿಷತ್ತಲ್ಲಿ. ಇಬ್ಬರು ಭಾಳ ದೊಡ್ಡ ಸ್ನೇಹಿತರು. ನಾನು
ಐವಾನ್ಗೆ ಐವಾನ್ ಅಂತ ಕರೆಯಲ್ಲ, ಭೀಮಸೇನ ಅಂತ ಕರೆಯೋದು. ಅವನು ಉದ್ದ ದಪ್ಪ ಎಲ್ಲ ನೋಡಿ. ಅದರಿಂದ ಎಲ್ಲ ಒಳ್ಳೆಯ ಮನಸ್ಸುಳ್ಳವರು ಈ ಒಂದು ವೇದಿಕೆ ಮೇಲೆ ಇರುವಂಥವ್ರು. ಒಂದು ಲೀಡರ್ಶಿಪ್ ಅಂತ ಒಂದು ನಾಯಕತ್ವದ ಗುಣಗಳನ್ನು ಇವತ್ತು ಖಾದರ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರುವಂಥದ್ದು. ಅವರು ನಿಮ್ಮ ಈ ಭಾಗಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಇನ್ನೂ ಮುಂದಕ್ಕೆ ಮಾಡುವಂತಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ಯಾವುದೇ ಮಂಗಳೂರು ನಗರದ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಇಲಾಖೆ ಮಾಡಲಿಕ್ಕೆ ಸದಾ ಸಿದ್ಧ ಇರ್ತದೆ ಅಂತೇಳಿ ನಿಮ್ಗೆಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.